ಮಲೆನಾಡು ಕರಾವಳಿಯಲ್ಲಿ ಸ್ವಲ್ಪ ವಾಡಿಕೆಗಿಂತ ಕಡಿಮೆ ಆಗಿದೆ. ಆದ್ರೆ ಅಲ್ಲಿ ಈಗಾಗಲೇ 2-3 ದಿನದಿಂದ ಅಲ್ಲೂ ಕೂಡ ಮಳೆ ಆರಂಭ ಆಗಿ ಮುಂದಿನ ಕೆಲವು ದಿನಗಳಲ್ಲಿ ಮಳೆ ಆಗ್ತಾ ಇದೆ. ಆದ್ರೆ ಮಲೆನಾಡು ಮತ್ತೆ ಕರಾವಳಿಯಲ್ಲಿ ಮಳೆ ಬೀಳುವ ಪ್ರಮಾಣನೇ ಅಧಿಕ ಇರೋದ್ರಿಂದ ಅವಶ್ಯಕತೆಗೆ ಸಾಕಾಗುವಷ್ಟು ಮಳೆ ಅಲ್ಲೂ ಕೂಡ ಆಗಿದೆ. ಸೊ ನಾವು ಈ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಚಟುವಟಿಕೆಗಳು ಕೂಡ ಈ ವರ್ಷ ಬಹಳ ಆಶಾದಾಯಕವಾಗಿ ನಮ್ಗೆ ಕಂಡು ಬರ್ತಾ ಇದೆ. ಮುಂಗಾರು ಹಂಗಾಮಿನಲ್ಲಿ ವಾಡಿಕೆ ಪ್ರಕಾರ ಒಂದು 82 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗುವಂತ ಗುರಿ ಇಟ್ಕೊಂಡಿದ್ದಾರೆ ಕೃಷಿ ಇಲಾಖೆಯವರು. ಇಲ್ಲಿವರೆಗೆ ಬಹಳ ಆಶಾದಾಯಕವಾಗಿ 33 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈಗಾಗಲೇ ಬಿತ್ತನೆ ಆಗಿದೆ ಅಂತೇಳಿ ಕೃಷಿ ಇಲಾಖೆಯವರು ವರದಿಯನ್ನ ಕೊಟ್ಟಿದ್ದಾರೆ. ಸೊ ಗುರಿಗೆ ಹೋಲಿಕೆ ಮಾಡಿದಾಗ ಆಲ್ರೆಡಿ ಸುಮಾರು 40% ಅಷ್ಟು ಬಿತ್ತನೆ ಈಗಾಗಲೇ ಆಗಿದೆ. ಹೋದ ವರ್ಷ ಇದೇ ಅವಧಿಗೆ ನೋಡಿದ್ರೆ ಕೇವಲ 8,37,000 ಹೆಕ್ಟೇರ್ ಮಾತ್ರ ಬಿತ್ತನೆ ಆಗಿತ್ತು ಈ ಅವಧಿಗೆ. ಹೋದ ವರ್ಷ 8,37,000 ಹೆಕ್ಟೇರ್ ಬಿತ್ತನೆ ಆಗಿದ್ರೆ ಈ ವರ್ಷ ಈಗಾಗಲೇ 33 ಲಕ್ಷ ಹೆಕ್ಟೇರ್ ನಲ್ಲಿ ಬಿತ್ತನೆ ಆಗಿದೆ. ಸೊ ಈ ವರ್ಷ ಕೃಷಿ ಚಟುವಟಿಕೆ ಸ್ವಲ್ಪ ಆಶಾದಾಯಕವಾಗಿ ನಮ್ಗೆ ಕಾಣ್ತಾ ಇದೆ. ಇವತ್ತು ನಾನು ಈ ಭಾಗದ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆ ಆಗುತ್ತೆ ಅನ್ನುವಂತ ಮುನ್ಸೂಚನೆಗಳು ಇದೆ. ಹಾಗಾಗಿ ಬರ್ತಕ್ಕಂತ ಅತಿವೃಷ್ಟಿಗೆ ಎಲ್ಲ ಅಧಿಕಾರಿಗಳು ಕಂದಾಯ ಇಲಾಖೆ ಸನ್ನದ್ಧಾಗಬೇಕು. ಕಂದಾಯ ಇಲಾಖೆ ಜೊತೆಗೆ RDPR, ಪೊಲೀಸ್ ಇಲಾಖೆ, ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್, ಇರಿಗೇಷನ್ ಡಿಪಾರ್ಟ್ಮೆಂಟ್, ಮೈನರ್ ಇರಿಗೇಷನ್, ಇದನ್ನ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್, ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಇರುತ್ತೆ. ಆ ಟಾಸ್ಕ್ ಫೋರ್ಸ್ ಮುಂಜಾಗ್ರತೆಗೆ ತಕ್ಕ ಹಾಗೆ ತಕ್ಷಣ ಟಾಸ್ಕ್ ಫೋರ್ಸ್ ಸಭೆಗಳನ್ನ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ಯಾವ್ಯಾವ ತಾಲೂಕಿನಲ್ಲಿ ಪ್ರವಾಹ ಬರ್ತಕ್ಕಂತ ಸಾಧ್ಯತೆಗಳಿದಾವೆ, ಅಂದ್ರೆ ಹಿಂದಿನ ವರ್ಷಗಳ